ಆ ಆತ್ಮೋದ್ಧಾರವನ್ನು ಭಗವಂತನ ಅನುಗ್ರಹದಿಂದ ಮಾಡಿಕೊಳ್ಳಬೇಕು. ತುಂಬ ಜನರಿಗೆ ಒಂದು ತಪ್ಪು ಕಲ್ಪನೆ, ನಾವು ಸತ್ತ ಮೇಲೆ ನಮ್ಮ ಮಕ್ಕಳು ನಮ್ಮನ್ನು ಉದ್ಧಾರ ಮಾಡ್ತಾರೆ, ಸತ್ಕರ್ಮ ಮಾಡಿ ಉದ್ಧಾರ ಮಾಡ್ತಾರೆ, ಎಲ್ಲ ಗತಿಗೂ ಕರ್ಮವೇ ಕಾರಣ, ಸತ್ಕರ್ಮ ಮಾಡಿ ನನ್ನ ಮಕ್ಕಳು ನನಗೆ ಸದ್ಗತಿ ಕೊಡಿಸ್ತಾರೆ ಅಂತ ಯಾರೂ ತಿಳ್ಕೊಳ್ಬೇಡಿ. ಸುತನಿಂದ ಪೇಳಿ ಅಂತಾರೆ ದಾಸರಾಯರು. ಚೆನ್ನಾಗಿ ಕೈಕಾಲು ಗಟ್ಟಿ ಇರುವಾಗ ಭಗವಂತ ತಲೆ ಕೊಟ್ಟಾಗ, ಕಣ್ಣು ಕೈಕಾಲು ಕಿವಿ ನಾಲಿಗೆ ಇರುವಾಗ, ಸಾಧನಕ್ಕೆ ಬೇಕಾದ ಸಕಲ ಸಂಪತ್ತನ್ನು ಭಗವಂತ ಕೊಟ್ಟಾಗ ಆತ್ಮ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳದೆ ಮಕ್ಕಳು ಮಾಡ್ತಾರೆ, ಅವರು ಮಾಡ್ತಾರೆ, ಇವರು ಮಾಡ್ತಾರೆ ಅಂತ ತಿಳ್ಕೊಳ್ಬಾರ್ದು. ಇನ್ನು ಕೆಲವರು ಇನ್ನೂ ಒಂಥರ ಉತ್ತಮರಾದ ಆಚಾರ್ಯರಿಗೆ, ಸಾಧಕರಿಗೆ, ಬ್ರಾಹ್ಮಣರಿಗೆ ದಕ್ಷಿಣೆ ದಾನ ಮಾಡಿಬಿಟ್ರೆ ನಾವು ಬೇಕಾದ ಪಾಪ ಮಾಡಿದರೂ ಕೂಡ ಅವರು ನಮ್ಮನ್ನು ಉದ್ಧಾರ ಮಾಡ್ತಾರೆ. ನೋಡಿ, ನೀವು ದಕ್ಷಿಣೆ ಕೊಟ್ಟಿದ್ದಕ್ಕೆ ಪುಣ್ಯ ಬೇರೆ, ಮಾಡಿದ ಪಾಪ ಅಂತೂ ಅನುಭವಿಸಲೇಬೇಕು. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮದ ಒಂದನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವು ಯಾವುದು ಆತ್ಮೋದ್ಧಾರಕ್ಕೆ ಕಾರಣ ಆಗೋಲ್ಲ. ಹಾಗಾದರೆ ಆತ್ಮೋದ್ಧಾರಕ್ಕಾಗಿ ಏನು ಮಾಡಬೇಕು? ಕೃಷ್ಣ ಹೇಳ್ತಾನೆ, ಮೊದಲು ನಿಮ್ಮ ಮನಸ್ಸನ್ನು ಗೆಲ್ಲಬೇಕು. ಉದ್ಧರೇದ್ ಆತ್ಮಾನಾತ್ಮಾನಂ, ತನ್ನ ಮನಸ್ಸೇ ಬಂಧು, ಆ ಮನಸ್ಸೇ ಶತ್ರು. ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ. ತೃತೀಯ ಸ್ಕಂದದಲ್ಲಿ ಕಪಿಲನಾಮಕ ಪರಮಾತ್ಮ ತನ್ನ ತಾಯಿಗೆ ಸಾಂಖ್ಯ ಯೋಗವನ್ನು ಭಗವಂತ ಹೇಳ್ತಾನೆ, ಮನಸ್ಸು ವಿಷಯಗಳ ಕಡೆ ತಿರುಗಿತು ಅಂದರೆ ಅದು ಬಂಧನಕ್ಕೆ ಕಾರಣ ಆಗುತ್ತೆ. ಅದೇ ಮನಸ್ಸು ದೇವರ ಕಡೆ ತಿರುಗಿತು ಅಂತಾದರೆ ಅದು ಬಿಡುಗಡೆಗೆ ಕಾರಣ ಆಗುತ್ತೆ. ಅಮ್ಮ, ಬಂಧಕಕ್ಕೆ ಯಾವುದು ಕಾರಣವೋ ಬಿಡುಗಡೆಗೂ ಅದೇ ಕಾರಣ. ಅದು ಯಾವುದು ಅಂದರೆ ಮನಸ್ಸು. ಹಾಗಾದರೆ ಜಿತಾತ್ಮನ ಮನಸ್ಸನ್ನು ಗೆಲ್ಲಬೇಕಂತ. ನೋಡಿ, ನಮ್ಮನೆಗೆ ಯಾರಾದರೂ ಅತಿಥಿಗಳು ಬರ್ತಾರೆ, ಸ್ವಾಮಿಗಳು ಬರ್ತಾರೆ, ಸಾಧಕರು ಬರ್ತಾರೆ, ಸಂತರು ಬರ್ತಾರೆ, ಉತ್ತಮರು ಬರ್ತಾ ಇದ್ದಾರೆ, ನೆಂಟರು ಇಷ್ಟರು ಆಪ್ತರು ಬಹಳ ಬೇಕಾದವರು ಬರ್ತಾರೆ ಅಂದರೆ ಮೊದಲು ಮನೆಯನ್ನು ಸ್ವಚ್ಛ, ಅಲ್ಲಿ ಇಲ್ಲಿ ಬಿದ್ದ ವಸ್ತುಗಳನ್ನು ಓರಣವಾಗಿ ಜೋಡಿಸ್ತೇವೆ. ಹಾಗಾದರೆ ನೀವು ಕೂಡ ನಿಮ್ಮ ಹೃದಯದಲ್ಲಿ ದೇವರು ಬಂದು ಕೂಡಬೇಕು. ದೇವರನ್ನು ಆಹ್ವಾನ ಮಾಡ್ತಾ ಇದ್ದೀರಿ ಅಂದರೆ ಅವನನ್ನು ಆಹ್ವಾನ ಮಾಡುವ ಮೊದಲು, ಹೃದಯದಲ್ಲಿ ನೆಲೆಗೊಳಿಸುವ ಮೊದಲು ಮನದ ಮುಸುರೆ, ಯಾವುದೋ ಮುಸುರೆ ತೊಳೆಯೋದಲ್ಲ ರೀ, ಪಾತ್ರೆ ಮುಸುರೆ ತೊಳಿಬೇಕು. ಪಾತ್ರೆ ಅಂದರೆ ಇದೇ ಪಾತ್ರೆ ರೀ, ಭಗವಂತನನ್ನು ಧಾರಣೆ ಮಾಡುವ ಪಾತ್ರೆ ಇದು. ದೇವರನ್ನು ಹೃದಯದಲ್ಲಿ, ಹಲಧರನ ಹೃದಯದಲ್ಲಿ ತಾಳು ಅಂತಾರೆ. ಹಲಧರ ಭಗವಂತನನ್ನು ಹೃದಯದಲ್ಲಿ ತಾಳಬೇಕಾದ್ರೆ, ಇಲ್ಲಿಟ್ಕೊಳ್ಬೇಕಾದ್ರೆ, ಹೃದಯದ ಒಳಗೆ ಆನಂದರು ಪ್ರತಿಷ್ಠೆ ಮಾಡಿಕೊಳ್ಳಬೇಕಾದ್ರೆ ಈ ಪಾತ್ರೆನ ಮೊದಲು ಕ್ಲೀನ್ ಮಾಡಿಕೊಳ್ಬೇಕು. ಇದರೊಳಗಿರೋ ಕೊಳಕು ಬೇರೆ ಯಾವುದಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ 6 ಹೊಲಸನ್ನು ಹೊರಗೆ ಹಾಕಿ ಮನಸ್ಸನ್ನು, ಎಲ್ಲಿ ಕಾಮಕ್ರೋಧಾದಿಗಳಿದೆ, ಹೊಲಸಿದೆ, ಅನಿಮಿತ್ತ ಬಂಧುವಾದ ಭಗವಂತ ಅಲ್ಲಿ ಬರೋಲ್ಲ. ಜೀವನದಲ್ಲಿ ನಮಗಿರೋ ಎಲ್ಲ ನೆಂಟರು, ರಿಲೇಷನ್ಸ್, ಅವರೆಲ್ಲ ಒಂದು ರೀಸನ್ ಇಟ್ಕೊಂಡು ರಿಲೇಷನ್ಶಿಪ್ ಇಟ್ಕೊಂಡಿರ್ತಾರೆ. ಇಂದ ನೆಂಟರು, ಧನದಿಂದ ನೆಂಟರು. ಕೆಲವರು ಅಂತಿರ್ತಾರೆ, ನಮಗೆ ಬರಬೇಕಾಗಿರೋ ಶೇರ್ ಬಂದರೆ ನಾ ಕಡೆ ತಲೆ ಕೂಡ ಇಟ್ಟು ಮಲಗಲ್ಲ, ಅವನ ಮನೆಗೆ ಹೋಗೋದಿರಲಿ, ಆ ಕಡೆ ತಲೆ ಕೂಡ ಹಾಕಲ್ಲ ಅಂತಾರೆ. ಹಾಗಾದರೆ ಧನದಿಂದ ನೆಂಟರು,
ಮನೆಯಿಂದ ನೆಂಟರು. ಕೆಲವರು ಅಂತಾರೆ ನಮ್ಗೆ ಅವರು 1.5 ದಿನದ ಬಂಧುಗಳು ಅಂತ, ಕೆಲವರು 10 ದಿನದ ಬಂಧುಗಳು, ದಶಜ್ಞಾತಿಗಳು. ಹೀಗೆ ತನುವಿನಿಂದ ದಿನದಿಂದ ತನುವಿನಿಂದ ಧನದಿಂದ ನೆಂಟರು. ನಿಜವಾಗಿ ನೆಂಟ ಯಾರು? ಕನಕದಾಸರು ಹೇಳ್ತಾರೆ, ನೆಂಟ ನೀನು ಕೃಷ್ಣ, ನೆಂಟ ನೀನು ಒಳಗಿದ್ದು, ನೆಂಟ ನೀನಿದ್ದು ಹೆಂಟೆಯಲ್ಲಿ ಮುಚ್ಚುವರೋ ಈ ನೆಂಟರು, ಇವರಿಂದುಂಟೆ ಪುರುಷಾರ್ಥ ರಕ್ಷಿಸು ನಮ್ಮ ನನವರತ. ಈ ಆ ನೆಂಟರನ್ನು ನಂಬೇಡಿ ಅಂದ್ಬಿಟ್ಟು ಅವ್ರ ಜೊತೆ ಜಗಳನೂ ಮಾಡ್ಕೊಳ್ಬೇಡಿ. ಎಷ್ಟು ಬೇಕೋ ಅಷ್ಟೇ, ಅತಿಯಾಗಿ ಹಚ್ಕೋಬೇಡಿ. ಇರಬೇಕು, ಇರದಿರಬೇಕು, ನೆಂಟರಿರ್ಬೇಕು, ಇಷ್ಟರಿರ್ಬೇಕು. ಆದರೆ ನಿಜವಾದ ನೆಂಟ ಅನಿಮಿತ್ತ ಬಂದು ಗೋಪಾಲ ವಿಠಲ ಇಲ್ಲದೆ ನಮ್ಮ ಜೊತೆಗೆ ನೆಂಟಸ್ಥಾನ ಬೆಳೆಸಿರೋನ್ ಭಗವಂತ. ಈಗಲ್ಲ ರೀ, ಜನ್ಮಾಂತರದ ಬಂಧು ಆ ಭಗವಂತ. ಬರೀ ಇವರೆಲ್ಲ ಒಂದೊಂದು ಬಂಧುಗಳು, ಅವನ ಎಲ್ಲ ಬಗೆಯ ಬಂಧು. ಮಾತಾಂದ್ರ ಸಿಂಹಶ್ಚ ಪಿತಾಂದ್ರ ಸಿಂಹೋ ಭ್ರಾತಾಂದ್ರ ಸಿಂಹಶ್ಚ ಸಖಾಂದ್ರ ಸಿಂಹ. ಎಲ್ಲ ಬಗೆಯ ಬಂಧು ಆ ಭಗವಂತ. ಅವನು ಇಲ್ಲಿ ಕೂತ್ಕೊಳ್ಬೇಕಾದ್ರೆ ಅವನದು ಒಂದೇ ಕಂಡೀಷನ್, ಹೃದಯ ಸಿಂಹಾಸನದ ಒಳಗೆ ಇರೋ ಹೊಲ್ಸ್ ತೆಗಿರಿ ಅಂತ. ನಿಮ್ಮ ಮನೆಗೆ ಯಾರು ಬಂದಾಗ ನೀವು ಚೇರ್ ತೋರಿಸಿ ಕೂಡಿ ಅಂದ್ರೆ ಕೂಡಲ್ಲ. ಯಾಕಂದರೆ ಅದ್ರ ಮೇಲೆ ಇಂಚುಗಟ್ಟಲೆ ಧೂಳಿದೆ. ನಿಮ್ಮನೆಗೆ ಯಾರೂ ಬಂದೇ ಇಲ್ಲ, ಬರೋರು ಇಲ್ಲ, ನಿಮ್ಮದು ಟ್ರೀಟ್ಮೆಂಟೇ ಇಲ್ಲ. ಹಾಗಾದ್ರೆ ಯಾರಾದರೂ ಬರಬೇಕಾದ್ರೆ ಸ್ವಚ್ಛ ಆಗಬೇಕು. ದೇವರಿರಬೇಕಾದ್ರೆ ಕಾಮಕ್ರೋಧಾದಿಗಳಿರಬಾರ್ದು, ಬರೋಲ್ಲ. ಆ ಭಗವಂತ ನನ್ನ ಹೃದಯದಲ್ಲಿ ಧಾರಣೆ ಮಾಡಬೇಕಂತೆ, ಈ ಮನಸ್ಸನ್ನು ಗೆಲ್ಲಬೇಕಂತೆ. ಹೇಗೆ ಮನಸ್ಸನ್ನು ಗೆಲ್ಲೋದು? ಮನಸ್ಸಂದರೆ ಅದ್ರ ಜೊತೆ ಫೈಟಿಂಗ್ ಮಾಡೋಕ್ಕಾಗಲ್ಲ. ಗೆಲ್ಲೋದು ಅಂದರೆ ಕತ್ತಿಗಿತ್ತಿ ಹಿಡ್ಕೊಂಡು ಮಾಡಲಿಕ್ಕಾಗಲ್ಲ ರೀ. ಭಾಗವತದಲ್ಲಿ ಶುಕಾಚಾರ್ಯರು ಕಾಲದಲ್ಲಿ ಧಾರಣೆ ಮಾಡಬೇಕು ಅಂತ ಪರೀಕ್ಷಿತ ಕೇಳಿದಾಗ ಪ್ರಿಲಿಮಿನರಿಯಾಗಿ ಧ್ಯಾನಕ್ಕೆ ಮುಂಚೆ 4 ಮೊದಲು ಸಿದ್ಧ ಮಾಡಿಕೋ ಅಂತಾರೆ. ಆ 4 ಒಂದು ಯಾವುದು ಅಂದರೆ ಮನೋಜಯ ಅಂತಾರೆ. ಮನಸ್ಸನ್ನು ಗೆಲ್ಲಬೇಕಂತ. ಆ ಮನಸ್ಸೇ ನಮಗೆ ಮಿತ್ರ, ಆ ಮನಸ್ಸೇ ನಮಗೆ ಶತ್ರು. ಮನಸ್ಸಿಗೆ ಕೆಟ್ಟದನ್ನು ಕೊಟ್ಟರೆ ಶತ್ರು ಆಗ್ತಾನೆ. ನಿಮಗೆ ಒಂದೇ ಉದಾಹರಣೆ ನೋಡಿ. ಮನಸ್ಸಿಗೆ ಅಭಿಮಾನಿ ದೇವತೆಗಳು ರುದ್ರದೇವರು. ಆ ರುದ್ರದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕು. ಅವರು ಕೊಟ್ಟರೆ ಉಂಟು, ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ಅವರು ಕೊಟ್ಟರೆ ಮಾತ್ರ ಉಂಟು, ಇಲ್ಲದೇ ಇದ್ರಿಲ್ಲ. ಮನಸ್ಸನ್ನು ಗೆಲ್ಲುಗ್ರಹವನ್ನು ಸಂಪಾದನೆ ಮಾಡಬೇಕು. ರುದ್ರದೇವರ ಅನುಗ್ರಹ ಸಂಪಾದನೆ ಮಾಡಬೇಕಂದ್ರೆ ಒಳ್ಳೊಳ್ಳೆ ವಿಷಯಗಳನ್ನು ಕೊಡಬೇಕು. ಮನಸ್ಸಿಗೆ ಒಳ್ಳೆಯದನ್ನು ಕೊಡಿ. ನೋಡಿ, ಮನೋನಿಯಾಮಕರಾದ ರುದ್ರದೇವರು ಅವರೇ ಅಶ್ವತ್ಥಾಮಾಚಾರ್ಯರಾಗಿ ಬಂದಾಗ ಒಂದೇ ಒಂದಿನ ದುರ್ವಿಷಯದ ಹಾಲನ್ನು ಸ್ವೀಕಾರ ಮಾಡಿದ್ದಾರೆ. ದುರ್ಯೋಧನನ ಮನೆಯ ಹಾಲು ಶತ್ರುವಾಗಿ ಕಾಡಿದ್ದಾರೆ. ಯಾರಿಗೆ? ಇದೇ ಪರೀಕ್ಷಿತನಿಗೆ. ಅಮ್ಮನ ಹೊಟ್ಟೆಯಲ್ಲಿರುವಾಗ ಕೊಲ್ತೇನೆ ಅಂತ ಬ್ರಹ್ಮ ಶಿರೋ ಅಸ್ತ್ರವನ್ನು ಗರ್ಭಕ್ಕೆ ಹೊಡೆದಂತಹ ಅಶ್ವತ್ಥಾಮಾಚಾರ್ಯರು ಮುಂದಿನ ಜನ್ಮದಲ್ಲಿ ವೇದವ್ಯಾಸ ದೇವರ ಮಕ್ಕಳಾಗಿ ಒಳ್ಳೆ ಹಾಲನ್ನು ಕುಡಿದರು. ಅದು ಯಾವುದದು? ವೇದವ್ಯಾಸ ದೇವರ ಮುಖಕಮಲದಿಂದ ಬಂದ ಹಾಲನ್ನು ಕುಡಿದ ಕಾರಣ ಸಾಯ್ತೀನಿ ಅಂತ ಕೂತ ಪರೀಕ್ಷಿತನನ್ನು ಉದ್ಧಾರ ಮಾಡ್ತೇನೆ ಅಂತ ಕರೀದೇ ಇದ್ರೂ ಹೋಗಿ ಅವನಿಗೆ ಭಾಗವತದ ತತ್ವಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡಿದ್ದಾರೆ. ಹಾಗಾದರೆ ಮನಸ್ಸಿಗೆ ನಾವು ಎಂಥ ವಿಷಯವನ್ನು ಕೊಡ್ತೇವೆ, ಹಾಗೆ ನಮಗದು ಮಿತ್ರ ಶತ್ರು ಆಗುತ್ತೆ. ಮನಸ್ಸನ್ನು ಗೆಲ್ಲಬೇಕಂತಾದರೆ ಒಳ್ಳೊಳ್ಳೆ ವಿಷಯಗಳನ್ನು ಮನಸ್ಸಿಗೆ ಕೊಡಿ. ಕಡೆಗೆ ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ, ನಾವು ನಮ್ಮ ಮನಸ್ಸಿಗೆ ದೇವರನ್ನು ಬಿಟ್ಟು ಉಳಿದೆಲ್ಲ ವಿಷಯಗಳನ್ನು ಸಪ್ಲೈ ಮಾಡ್ತಾ ಇದ್ದೇವೆ. ಮಧ್ವಗುರುಗಳು ಇಡೀ ಜಗತ್ತಿನ ಮಾನವರಿಗೆ ಹೇಳ್ತಾರೆ, ತದಲಂ ಬಹುಲೋಕ ವಿಚಿಂತನೆಯ ತದಲಂ ಪ್ರವಣಂ ಕುರು ಮಾನಸ ಈಶ ಪದೇ. ಭಗವಂತನ ಪ್ರಿಯ ಕಡೆ ಹರಿಯುವ ಹಾಗೆ ಮಾಡ್ರಿ. ನಮ್ಮ ಮನಸ್ಸು ಹರಿಯ ಕಡೆ ಹರಿಲಿಕ್ಕೆ ಶುರು ಮಾಡ್ತು ಅಂತಾದರೆ ನೆಮ್ಮದಿಯೋ ನೆಮ್ಮದಿ, ಆನಂದವೋ ಆನಂದ. ನೀವೆಲ್ಲ ಕೂತವರು ಹೌದಾದರೆ ಹೌದನ್ನೇ, ಅಲ್ಲ ಆದರೆ ಅಲ್ಲ ಏನು.
ಈ ಭಗವದ್ಗೀತೆ ಕೇಳುವಾಗ, ಭಾಗವತ ಕೇಳುವಾಗ, ಕೃಷ್ಣನನ್ನು ಕೇಳುವಾಗ, ಕೃಷ್ಣನ ಗಾದ ಕಾಫಿ ಕುಡ್ದಾಗ ಆಗಲ್ಲ, ಟೀ ಕುಡಿದ್ರೆ ಆಗಲ್ಲ, ಯಾವ ಬಂಧು ಬಾಂಧವರ ಮದುವೆ ಮನೆಗೆ ಯಾವ ಪಾರ್ಟಿಗೆ ಹೋದರೂ ಆಗಲ್ಲ, ಎಲ್ಲೋದ್ರೂ ಆಗಲ್ಲ.